ಪ್ರಿಯಾ ಪ್ರಿಯಾ ಗಿರಿಜಾ ಎಲ್ಲರೂ ಎಲ್ಲೋಗ್ರಿ ಬರ್ರಿ ಇಲ್ಲಿ ನೋಡ್ರಿ ಯಾರು ಬಂದ್ರೆ ನೋಡ್ಬರ್ರಿ. ಅಯ್ಯ ರೀ ಕೆಲಸದವ್ರಿ ಮನ್ಯಾಗ ಮಕ್ಕಳು ಇವತ್ತು ಕುಬಸ ಐತಿ ನೀವೇನ್ರ ಕರೆಕತ್ರಿ ಯಾರು ಯಾರು ಬೀಗ್ರನ ಇವ್ರು? ಹ್ಞೂನ ಬೀಗ್ರ ಪ್ರಿಯಾರು ಅಮ್ಮ ಮತ್ತೆ ಬಂದಾರ. ನಮಸ್ಕಾರ ರೀ. ನಮಸ್ಕಾರ ರೀ ಬೀಗ್ರ. ಬರ್ರಿ ಬೀಗ್ರೆ ಆರಾಮ್ರಿ? ನಾವು ಚೆನ್ನಾಗಿದ್ದೀವಿ ನೋಡಿ, ನೀವು ಚೆನ್ನಾಗಿದ್ದೀರಾ? ನಾವೆಲ್ಲ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಕುಂದ್ರ ಬರ್ರಿ. ಯಾಕ ಭಾಳ ಹೊತ್ತಾತಲ್ರಿ, ಬಸ್ ಬಂದಿದ್ದಿಲ್ಲನ್ರಿ ಮತ್ತೆ? ನೀವು ಕಾರ್ ತಗೊಂಡು ಹೋಗಿಲ್ಲ ಮತ್ತೆ ಇವತ್ತು? ಅಯ್ಯೋ ಇಲ್ಲ, ಕಾರ್ ತೊಗೊಂಡು ಹೋಗಕತ್ತಿದ್ದೆ. ಕಾರ್ ಇಲ್ಲಿ ಏನಾರು ಸಾಮಾನುಗಳು ತರಕ ಮಾಡಕ ಬೇಕಾಕಂತ ಹೇಳಿ ಬಿಟ್ಟು ಹಂಗೆ ಬಸ್ಸಿಗೆ ಹೋದ್ನಲ್ಲ. ಮತ್ತೆ ಗಾಡಿ ಬೇಕಂದೆ, ಪಾಪ ಅವ್ರು ಗಾಡಿ ಮೇಲೆ ಕುಂದಿರ್ತಾರೋ ಇಲ್ಲ ಅಂತೇಳಿ ಬಸ್ಸಿಗೆ ಕರ್ಕೊಂಬಂದೆ. ಬಂದಾರ ಕರ್ಕೊಂಡು ಹೋಗೋರಿಗೆ ಒಂದಿಟ್ಟು ಜಳಕ ಬೆಳಕ ಇದು ಮಾಡಿ ರೆಡಿ ಮಾಡಿಸೋರಿಗೆ ಅಲ್ಲಿಂದ ಬಂದಾರ. ಊಟ ಗಿಟ ಮಾಡ್ಯಾರ ಇಲ್ಲ, ಒಂದಿಟ್ಟು ಎಲ್ಲ ನಾಷ್ಟದ ಕೊಡು, ಎಲ್ಲ ನಾಷ್ಟದ ಆಗಿದ್ದಿಲ್ಲ. ಅಲ್ಲ ನೀವೆಲ್ಲರೂ ತಯಾರಾಗಿರಿಲ್ಲ, ನೀವು ತಯಾರಾಗದ ಭಾಳ ಇದ್ದಲ್ಲಿ. ಅಯ್ಯಯ್ಯಯ್ಯ ರೀ ನಮ್ದೆಲ್ಲ ಆಗಿತ್ತು ತಗೋರಿ, ನೀವು ಎಟ್ರ ಮಾಡ್ತಿರಲ್ಲ ನೀವು. ನೋಡ್ರಿ ನಂದಂತ್ರು ಎಲ್ಲ ತಯಾರಾಗೈತ್ರಿ. ಇನ್ನೇನು ಇದಕ್ಕೆ ಹೋಗೋದಟ್ಟ ನೋಡ್ರಿ. ಕಲ್ಯಾಣ ಮಂಟಪಕ್ಕೆ ಹೋಗೋದಟ್ಟ ರೀ. ಎಲ್ಲ ತಯಾರಾಗೈತ್ರಿ. ರಾಜವನು ಅಲ್ಲೇ ಬರ್ತೀನಿ ಅಂದಾರ, ಸುರುವಿನಿ ಅಲ್ಲೇ ಬರ್ತೀನಿ ಅಂದಾರ, ಎಲ್ಲರೂ ಹೊತ್ತಾಗ ಬರ್ತೀನಿ ಅಂದಾರ. ಸುಮ್ಮನೆ ಮನೆ ಬಲ್ ಬರೋದು ಮತ್ತೆ ಚಾ ಮಾಡು ಪಾನಕ ಮಾಡು ಅದು ಮಾಡು ಇದು ಮಾಡು ಅನ್ನೋದಕ್ಕೈತಿ. ಯಾರು ಮನೆಗೆ ಬರೋದಿಲ್ವಾ, ಎಲ್ಲರೂ ಆ ಕಡೆ ಬರ್ತೀವಿ, ನೀವೆಲ್ಲ ತಯಾರಾಗಿ ಅಲ್ಲೇ ಬರ್ರಿ ತಂದಾರ್ರಿ. ಎಲ್ಲರೂ ಅಲ್ಲಿ ರಾಜವೆಲ್ಲ ನೋಡ್ಕೊಳಕತ್ತಾಳ. ಈರು ರಾಜು ಇಬ್ರು ಸೇರ್ಗಿಸಿಂದ್ರ ಅವರೆಲ್ಲ ಮಾಡಕತ್ತಾರ. ನಾವೇನದಂದ್ರೆ ತಯಾರಾಗಿ ಹೋಗೋದಟ್ಟ. ಬರ್ರಿಗ ನೀವು ಜಳಕಕ್ಕೆ ಹೋರಿ. ಆಚೆ ಕಡೆ ಹೋಗ್ತೀರ ನೋಡ್ರಿ ನೀವು, ಇವರಿಲ್ಲೇ ಮಾಡ್ಲಕ್ಕ ಜಳಕ. ಬರ್ರಿ ಬೀಗ್ರ ಬರ್ರಿ, ಒಂದಿಟ್ಟು ಕುಂದಿರ್ತೀರಿ ಕುಂದ್ರಿ, ನೀರಿಗೆ ಇರ್ತಾರ್ತೀನಿ ಕುಂದ್ರಿ ಒಂದಿಟ್ಟು. ಅಯ್ಯೋ ಪರವಾಗಿಲ್ಲ ಬಿಡಿ, ನನ್ಗೇನಂತ ಏನು ಸುಸ್ತಾಗಿಲ್ಲ, ಆರಾಮಾಗೆ ಬಂದಿದ್ದೀನಿ. ಎಲ್ಲಿ ಪ್ರಿಯಾ ಕಾಣಿಸ್ತಾ ಇಲ್ಲ? ಪ್ರಿಯಾ ರೀ ಒಳಗದಾತಡ್ರಿ. ಪ್ರಿಯಾ ಏ ಅವ್ವ ಪ್ರಿಯಾ ಬಾರ ಇಲ್ಲಿ, ಯಾರು ಬಂದಾರ ನೋಡ್ಬಾ. ಆತ ಹೇಳಂದ್ರೆ ನಾ ಜಳಕ ಮಾಡಿಬಿಡ್ತೀನಿ ಅಂತಂದ್ರೆ ನಾ ತಯಾರಾಗಿ ಬರ್ತೀನಿ, ನೀವು ಬರ್ರಿ. ಅವ ಎಲ್ಲ ನಿಮ್ಮ ಮಗರಾಯ ರೆಡಿ ತಯಾರಾಗೇನೇ ಇಲ್ಲವ. ಅವ ತಯಾರಾಗಬೇಕಂದ್ರೆ ಒಂದು ವರ್ಷ ಬೇಕಾಕೈತಿ. ಲಗುನ್ ಮಾಡ್ರಿ, ಮತ್ತೆ ಅಲ್ಲಿ ಹೋಗುದೈತಿ, ಲಗುನ್ ಮಾಡ್ರಿ ನೀವು. ಆತ್ರಿ ಆತ, ನೀವು ಹೋಗಿ ಜಳಕಾರ ಮಾಡಿ ಬರ್ರಿ. ಎಲ್ಲರೂ ತಯಾರಾಗ್ಯಾರ. ಇನ್ನೇನು ಬೀಗ್ರೊಬ್ರು ತಯಾರು ಜಳಕ ಮಾಡಿ ಅವ್ರು ಒಂದಿಟ್ಟು ಏನಾರು ತಿನ್ಲಿ, ಪಾಪ ಅಲ್ಲಿಂದ ಬಂದಿರ್ತಾರ. ಒಂದಿಟ್ಟು ಹೆಂಗೂ ಮನ್ಯಾಗ ಪ್ರಿಯಾನ್ ಸಲುವಾಗಿ ಅಂತ ಹೇಳಿ ನಾಷ್ಟ ಮಾಡೈತಿ. ಇಲ್ಲಾಂದ್ರೆ ಮುಂಜಾನೆ ಹಿಡ್ದಕ್ಕೆ ಹಸ್ಕೊಂಡು ಕೊಡ್ಬೇಕಾಕೈತೆ ಅಂತ ಹೇಳಿ ಅದ ಒಂದಿಟ್ಟು ಇವ್ರಿಗೂ ಕೊಡ್ತೀನಿ ತಿನ್ಲಾಕ. ತಿಂದ ಮೇಲೆ ಹೋಗೋಣ. ಆತ ಹೇಳ ಹಂಗ ಮಾಡಿ ಅಂದ್ರೆ ನಾ ಜಳಕಕ್ಕೆ ಹೋಗ್ಬರ್ಲಿ. ಆತು ಹೋಗ್ಬರ್ರಿ. ಬರ್ರಿ ಬೀಗ್ರ ಕುಂದ್ರಿ. ಪ್ರಿಯಾ ಕರಿತೀನಿ ರೀ, ಕುಂದರಕ್ಕೆ ತಯಾರಾಗಕತ್ತಿದ್ದಳು. ನಿಂದ್ರಿ. ಏ ಪ್ರಿಯಾ ಪ್ರಿಯಾ ಬಾರವ ಇಲ್ಲಿ. ಗಿರ್ಜಿ ಯಾರು ಇವರು? ಅತ್ತಿ ಬಂದ್ರಣ್ಣ ನೀವು? ಬರ್ರಿ. ಅಯ್ಯೋ ಇವ್ರು ಪ್ರಿಯಾನ ಊರಿ, ಪ್ರಿಯಾರ ಊರು ಹೋಗಿದ್ದಿಲ್ಲನ್ರಿ ನಿಮ್ಮ ಕರೀಲಕ್ಕ? ಪ್ರಿಯಾರ ಊರಿ. ಅಯ್ಯೋ ಹೌದಣ್ಣ, ಗೊತ್ತಾಗಿಲ್ಲ ಬಿಡ ನನಗ. ಹಾಲಾಕಿ ತೋರಿಸಿದ್ಲು ಫೋಟೋನಾಗ ನನಗ, ಅಂದ್ರೆ ನೆನಪಿರುದಿಲ್ವ ಯಾವ. ಯಾಕೆ ತಂಗಿ ಆರಾಮಣ್ಣ? ಅಮ್ಮ ನಾವು ಚೆನ್ನಾಗಿದ್ದೀವಿ ನೋಡಿ ಅಮ್ಮ, ನೀವು ಹೇಗಿದ್ದೀರಾ? ಅಯ್ಯ ನಾವು ಚಂದಿದೀವ ತಂಗಿ. ಅಲ್ಲ ಮತ್ತೆ ನಿಮ್ಮ ಮನೆಯವ್ರಿಗೇನೋ ಆರಾಮಿಲ್ಲ ಅಂತ, ಮತ್ತೆ ಹೆಂಗವ ಈಗ ಆರಾಮಾಗಿತ್ತನ? ಅಮ್ಮ ಸ್ವಲ್ಪ ಸ್ವಲ್ಪ ಆರಾಮಾಗಿದೆ, ಚೆನ್ನಾಗಿದ್ದಾರೆ, ಒಂದು ಸ್ವಲ್ಪ ಇದಿದ್ದಾರೆ. ಆದರೆ ನಡಿಯಕ್ಕೆ ಬರಲ್ಲ, ಇನ್ನೂ ನಡಿಯೋಕ್ಕಾಗಲ್ಲ. ಅಯ್ಯೋ ಹೌದಣ್ಣ, ಚಲೋ ಆಕೈತೆ ತಗೋ, ಏನು ಕಾಳಜಿ ಮಾಡಬೇಡ್ರಿ, ಚಲೋ ಆಕೈತೆಲ್ಲ. ಆರಾಮಾಗಕ್ಕೆ ಬೇಕಲ್ವ ಟೈಮ್ ತಗೋತೈತಿ ಒಂದಿಟ್ಟು. ಆರಾಮಾಕೈತಿ. ಹತ್ತಿರಿ ಈಗ ಬಿಡ್ರಿ ಅವೆಲ್ಲ ಮಾತಾಡಕ್ಕೆ ಹೋಗ್ಬಿಡ್ರಿ, ಆಮೇಲೆ ಮಾತಾಡೋಣಂತ. ಪ್ರಿಯಾ ಕೇಳಿಸ್ಕೊಂಡ್ಲ ಅಂದ್ರೆ ಸುಮ್ಮನೆ ಆಕಿ ಗಾಬರಿಯಾಕತ್ತ ಆಕಳ. ನಾವು ಅವಕ್ಕಿಗೆ ಏನು ಹೇಳಿಲ್ಲ, ಅವೆಲ್ಲ ಬೇಡ, ಸುಮ್ಮ ಬಿಟ್ಬಿಡ್ರಿ. ಆತ ತೋರ್ವ, ನನಗೆ ಹಂಗೆ ಮಾತು ಕೇಳ್ದ. ಎಲ್ಲದಾಳ ಪ್ರಿಯಾ? ಅಲ್ಲ ತಯಾರಾಗಲಿಲ್ಲ, ಇನ್ನೂ ತಡ ಆಯ್ತೇನ ಮತ್ತೆ? ಯಾವಾಗ ಹೋಗೋದು ಮತ್ತೆ? ಅತಿ ಎಲ್ಲರದು ಆಗೈತ್ರಿ, ಎಲ್ಲರದು ಆಗೈತಿ. ಇವರೊಬ್ರು ಜಳಕ ಮಾಡ್ಲಿರಿ ಪಾಪ, ಅಲ್ಲಿಂದ ಬಂದಾರ. ಜಳಕ ಮಾಡಿದ್ರಂದ್ರೆ ಹಂಗೆ ಹೋಗೋಣಂತ್ರಿ. ಹೌದನ? ತಗೋ ಜಳಕ ಗಿಳಕ ಮಾಡಿ ಒಂದಿಟ್ಟು ನಾಷ್ಟ ಇಷ್ಟ ಕೊಡು, ಪಾಪ ಅಲ್ಲಿಂದ ಬಂದಿರ್ತಾರ ಅವರು. ಅಲ್ಲ ಎಲ್ಲಿಕ್ಕಿ ನಿಮ್ಮ ತಂಗಿ ರಾಜಿ ಹೀರವ ಯಾರು ಕಾಣಲಾಗಿರಲ್ಲ ಮನ್ಯಾಗ, ಎಲ್ಲದರ ಹೊಸರು ಹೋಗ್ಬಿಟ್ರನ? ಹ್ಞೂ ಎತ್ತಿ ಮತ್ತೆ ಅಲ್ಲಿ ಬೇಕಾದ್ರೆ ತಯಾರಿ ಮಾಡಕ್ಕೆ ಎಲ್ಲರೂ ಇಲ್ಲೇ ಇದ್ರಲ್ಲಿ ತಯಾರಿ ಯಾರು ಮಾಡ್ತಾರ್ರಿ? ಅದಕ್ಕೆ ಅವ್ರೆಲ್ಲರೂ ಹೋಗ್ಯಾರಿ. ರೆಡಿ ಮಾಡಿಸೋದು ಅದು ಮಾಡ್ತೀವ, ನೀವು ಬರ್ರಿ ಅಂತ ಅಂದಾರಿ. ನಿಮ್ಮ ಮಗನೂ ಜಳಕಕ್ಕೆ ಹೋಗ್ಯಾರ, ಜಳಕಕ್ಕೆ ಹೋಗಿ ಈ ಕಡೆ ಹೋಗ್ತಾರ. ಬಸ್ಸು ಅದು ಎಲ್ಲರೂ ಅಲ್ಲೇ ಅದಾರಿ. ಮತ್ತು ಅಡುಗೆ ಮಾಡಿಸೋದು ಊಟಕ್ಕೆ ಅದೆಲ್ಲ ರೆಡಿ ಮಾಡ್ಬೇಕಲ್ರಿ, ಹಂಗಾಗಿ ಎಲ್ಲರೂ ಅಲ್ಲೇ ಅದಾರಿ. ನಾವೇ ಇಟ್ಟಿದ್ದೀವ್ರಿ, ಹೋಗೋಣಂತ್ರ ನಾವೀಗ. ನಾನು ಅವ್ರಿಗೆ ಫೋನ್ ಹಚ್ಚಿದ್ದೆ, ಅವರು ಹೋಗ್ಯಾರತ್ರ ಆ ಕಡೆ. ಅಲ್ಲೇ ಬರ್ತೀವಿ, ಈ ಕಡೆ ಬರ್ರಿ ಅವತ್ತಂದಾರಿ. ಎಲ್ಲರೂ ಆ ಕಡೆ ಬರ್ತಾರಂತ, ನಾವು ಹೋಗೋಣಂತ್ರಿ ಈಗ. ಹೌದನ? ಆತಗು. ಮತ್ತೆ ನಾವು ಹೊಡ್ಲೇನ, ನಾನು ಇಟ್ಟು ಹೋದ್ಲೇನ? ಬಂದವರಿಗೆ ಅದು ಬರ್ರಿ ಹೋಗ್ರಿ ತನ್ನ ಕರಾಕೈತಿ, ಮತ್ತೆ ಮನ್ಯಾಗ ಕೂತ್ರೆ ಏನು ಮಾಡಲಿ? ಆತ್ ತೋರೈತಿ, ಹಂಗ ಮಾಡ್ರಿ. ಮತ್ತೆ ಅಲ್ಲಿ ಮನೆಯವರು ಇದ್ರ ಚಲೋ ಆಕೈತಿ, ಅವರೆಲ್ಲರೂ ಕೆಲಸದಾಗಿರ್ತಾರ. ರಾಜವ ಇರವದ ಎಲ್ಲರೂ. ನೀವಾರ ಒಂದಿಟ್ಟು ಅಲ್ಲೇ ಕುಂದ್ರಿ, ಕಟ್ಟಿ ಕೂತ್ರಿ ಅಂದ್ರೆ ಬರೋರ್ಗೆ ಹೋಗೋರ್ಗೆ ಬರ್ರಿ ಹೋಗ್ರಿ ಅನ್ನಕರ ಆಕೈತಿ. ಚಲೋ ಆಕೈತಿ ತಗೋರಿ, ಹೋಗ್ಬಿಡ್ರಿ. ಮತ್ತೆ ಅಲ್ಲೇ ಬರ್ತೀವತ್ ನಾವು. ಅಮ್ಮ ಹೇಗಿದೆ ಅಮ್ಮ?
ನಾನ್ ಚೆನ್ನಾಗಿದ್ದೀನಿ ನೋಡು ಪ್ರಿಯಾ. ಹಿಂಗಿದ್ಯಾ ಪ್ರಿಯಾ ನೀನು? ಹ್ಞೂ ಮಾ ಚೆನ್ನಾಗಿದ್ದೀನಿ ನೋಡು. ಈಗ ಬಂದ? ಹ್ಞೂ ಮಗಳೇ ಇವಾಗ ಬಂದೆ ನೋಡು. ಚೆನ್ನಾಗಿದ್ಯಾ? ಹಾಂ ಅಮ್ಮ ತುಂಬ ಚೆನ್ನಾಗಿದ್ದೀನಿ ನೋಡು. ಅಪ್ಪ ಹೇಗಿದ್ದಾರೆ? ಅಪ್ಪ ಬಂದಿಲ್ವಲ್ಲ, ಯಾಕೆ? ಅಯ್ಯೋ ಇಲ್ಲಮ್ಮ, ನಿಮ್ಮಪ್ಪನಿಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆದು, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ, ನಾನೇ ಬಂದೆ ಒಬ್ಳೆ. ನಿನ್ಗೆ ಗೊತ್ತಲ್ವಾ ನಿಮ್ಮಪ್ಪನ ಬಗ್ಗೆ? ಹೌದಾ, ಸರಿ ಬಿಡು, ನೀನಾದರೂ ಬಂದಲ್ಲ. ಪ್ರಿಯಾ ಯಾಕೆ ಚಂದ ಕಾಣಕತ್ತಿ? ಯಾಕೆ ಕೂಡಿ? ಹಾಂ ಅಲ್ಲ ನಂದರಕ್ಕೈತಿ ಒಂದಿಟ್ಟು ಇದು ಇಟ್ಕೊ, ಕೈಯಾಗ ನಿಂಬೆಹಣ್ಣು ಇಟ್ಕೊಂಡು ಇಲ್ಲ, ನಿಂಬೆಹಣ್ಣು ಇಟ್ಕೊಂಡು ನೋಡು ಕೈಯಾಗ, ಹಂಗೆ ಬರಬೇಡ ಹೊರಗೆ. ಹ್ಞೂ ಸರಿ ಅಜ್ಜಿ, ಇಟ್ಕೊಂಡಿದ್ದೀನಿ, ಅತ್ತೆ ಕೊಟ್ಟಿದ್ದಾರೆ ಆವಾಗಲೇ ಇಟ್ಕೊಂಡಿದ್ದೀನಿ. ಅದ ಅಂತೀನಿ. ಏ ಗಿರ್ಜವ, ಒಂದಿಟ್ಟು ಕರಿ ಮಸಿ ಹಚ್ಚು ಕಾಲಿಗೆ, ನದರಕ್ಕೈತಿಗೆ ಇಟ್ಟು ಚಂದ ಹೇಳು, ನದರಕ್ಕೈತಿ ಕರಿ ಇದು ಮಸಿ ಹಚ್ಚು ನೋಡು ಕಾಲಿಗೆ, ಹಂಗಾಲಿಗೆ ನೀ ಹಂಗೆ ಬಿಡ್ಬಾರ್ದು ನೋಡಕ್ಕಿಗೆ. ಯವ್ವ ಅತ್ತಿ, ನಾ ಅದೆಲ್ಲ ಮಾಡಿ ತಗೋರಿ, ನಂಗೆ ಗೊತ್ತಾಗೋದಿಲ್ಲನ್ರಿ ಅದೆಲ್ಲ ಮಾಡಿನ್ರಿ ನಾನು. ನೀವು ಹೋರಿ, ಅಲ್ಲಿ ಹೋಗಿ ಕೃಷ್ಣ ಕುಂದಿರಿ ಒಂದಿಟ್ಟು. ಆತ ತಗೋ, ನಾ ಹೋಗ್ತೀನಿ, ನೀವು ಬರ್ರಿ ಲಗುನ, ಟೈಮ್ ಮಾಡ್ಬರ್ರಿ ಇಲ್ಲೇ. ಬಾರ ಅನ್ನೋಟೊತ್ತಿಗೆ ಮಾಡ್ಬೇಕು ಕುಬ್ಸ, ಮತ್ತೆ ಬಾರ ಆದ್ಮೇಲೆ ಮಾಡಕ್ಕೆ ಹೋಗ್ಬಿಡ್ದು, ಅದಕ್ಕೆ ಬರ್ರಿ. ಆತಾತ್ರಿ ಅತ್ತಿ, ಬರ್ತೀವಿ ತಗೋರಿ. ಪ್ರಿಯಾ ಎಲ್ಲಿ ಪ್ರವೀಣ್ ಕಾಣಿಸ್ತಾ ಇಲ್ಲ? ಅಮ್ಮ ಅವರು ಒಳಗಡೆ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ, ಕರ್ಕೊಂಡು ಬರ್ತೀನಿ. ನೀನು ಸ್ನಾನ ಮಾಡ್ಕೊಂಡು ಬಂದ್ಬಿಡು, ಅವರು ಬರ್ತಾರೆ, ಮಾತಾಡುವಂತೆ. ಸರಿ ಅಮ್ಮ, ಆಯ್ತು. ಬೀಗ್ರ ಬರ್ರಿ, ನಿಮ್ಗೆ ಬಚ್ಚದ ಮನೆ ತೋರಿಸ್ತೀನಿ ರೀ, ನೀವು ಜಳಕ ಮಾಡ್ಬರ್ರಿ, ಆಮೇಲೆ ಮಾತಾಡಕತ್ತ ಬರ್ರಿ. ಪ್ರಿಯಾ ಹೋಗ್ವಾ, ನಿನ್ನ ಗಂಡಗೆ ಹೇಳು, ನಿಮ್ಮ ಅವ್ವರು ಬಂದಿದ್ದು ಹೇಳು, ಲಗುನ್ ಬಾತ್ ಹೇಳು ನೀವು ಒಂದಿಟ್ಟು. ಆಯ್ತು ನೀನು ಹೊಂಡುದ, ನಿಮ್ಮ ಅವ್ವರ ಜಳಕ ಆಗೋಣ, ಹಂಗೆ ಹೊಂಡುದ. ನೀನು ಪ್ರವೀಣ ಹೋಗಕತ್ತಿರತ್ತ, ನಾನಂದ್ರೆ ನಿಮ್ಮ ಅವ್ವರಿಗೆ ಕರ್ಕೊಂಡು ಬರ್ತೀನಂತ. ಹಾಂ ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಬರ್ರಿ ಬೀಗ್ರ, ನಾವು ಹೋಗೋಣ ಬರ್ರಿ. ಪ್ರವೀಣ್ ಪ್ರವೀಣ್ ಬನ್ನಿ ಬೇಗ ಸ್ವಲ್ಪ. ಹಾಂ ಬರ್ತೀನಿರೋ. ಪ್ರವೀಣ್ಗೆ ಇವತ್ತು ನನ್ನ ಸೀರಿಯಲ್ ನೋಡಿ ತುಂಬ ಖುಷಿ ಆಗ್ಬೋದು ಅನ್ಸುತ್ತೆ. ಹಾಂ ಹೇಳೆ, ಏನಕ್ಕೆ ಕರೆದೆ? ಪ್ರವೀಣ್ ಅಮ್ಮ ಬಂದಿದ್ದಾರೆ ಊರಿಂದ. ಹಾಂ ಅದಕ್ಕೆ ನಾನೇನು ಮಾಡಲಿ? ಪ್ರವೀಣ್ ನಾನು ಹೇಳ್ತಾ ಇರೋದು ನಮ್ಮಮ್ಮ ಬಂದಿದ್ದಾರೆ ಅಂತ. ಸರಿ ಆಯಿತು, ಗೊತ್ತಾಯ್ತು, ಅದಕ್ಕೆ ಏನು ಮಾಡಲಿ? ಯಾಕೆ ಪ್ರವೀಣ್ ಈ ಥರ ಮಾತಾಡ್ತೀರಾ? ಅಲ್ಲ ಅಮ್ಮ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಖುಷಿ ಆಗ್ತಿಲ್ವಾ? ಅಯ್ಯೋ ಖುಷಿ ಏನಕ್ಕಾಗುತ್ತೆ, ನಿಮ್ಮಮ್ಮ ನಿನ್ನ ನೋಡೋಕೆ ಬಂದಿದ್ದಾರೆ ಅಷ್ಟೇ, ಅದರಲ್ಲೇನಿದೆ? ಪ್ರವೀಣ್ ಯಾಕೆ ಈ ಥರ ಮಾತಾಡ್ತಿದ್ದೀರಾ ನೀವು? ಅಲ್ಲ ಮುಂಚೆ ಎಲ್ಲ ನಮ್ಮ ಅಮ್ಮನ ಜೊತೆ ಎಷ್ಟೊಂದು ಚೆನ್ನಾಗಿ ಮಾತಾಡೋರು ನೀವು, ಈಗ ಯಾಕೆ ಈ ಥರ ಮಾಡ್ತಿದ್ದೀರಾ? ನೋಡು ಪ್ರಿಯಾ, ಸುಮ್ಮನೆ ನನಗೆ ತಲೆನೋವು ತರಿಸ್ಬೇಡ ಬೆಳಗ್ಗೆ ಇದು. ಏನೋ ನೀವೆಲ್ಲ ಫೋರ್ಸ್ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪನಿಗೋಸ್ಕರ ಅಮ್ಮನಿಗೋಸ್ಕರ ನಾನು ಇವತ್ತು ಈ ಡ್ರೆಸ್ ಹಾಕೊಂಡು ನಿಂತಿದ್ದೀನಿ ಅಷ್ಟೇ ಹೊರತು ಬೇರೆ ಇಲ್ಲೇನಿಲ್ಲ. ನೀನು ಸುಮ್ಮನೆ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಪ್ರವೀಣ್ ಪ್ಲೀಸ್ ಈ ಥರ ಮಾತಾಡಬೇಡಿ. ಅಮ್ಮನ ಮುಂದೆ ನೀವು ಈ ಥರ ಮಾತಾಡಿದ್ರೆ ಅಮ್ಮನ ಬೇಜಾರಾಗೋದಿಲ್ವಾ ಹೇಳಿ? ನೋಡು, ಯಾರ್ಯಾರಿಗೋ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಚೇಂಜ್ ಮಾಡ್ಕೊಳಕ್ಕಾಗೋದಿಲ್ಲ. ಸುಮ್ಮನೆ ತಲೆನೋವು ತರಿಸ್ಬೇಡ, ನನಗೆ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಆಯ್ತು ಪ್ರವೀಣ್, ದಯವಿಟ್ಟು ನಮ್ಮ ಅಮ್ಮನ ಹತ್ರ ಆದರೂ ಚೆನ್ನಾಗಿ ಮಾತಾಡಿ, ನನ್ನ ಹತ್ರ ಚೆನ್ನಾಗಿ ಮಾತಾಡದೇ ಇದ್ರೂ ಪರವಾಗಿಲ್ಲ. ಆಯಿತು ಬಿಡು, ಅದಕ್ಕೇನಕ್ಕೆ ಅಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದೆಯಾ ನೀನು ಇವಾಗ? ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡ. ಮಾತಾಡಬೇಕಾ? ಸರಿ ಮಾತಾಡ್ತೀನಿ, ಸುಮ್ಮನಿದ್ಬಿಡು. ಆಮೇಲೆ ಇದನ್ನು ಎಲ್ಲರ ಹತ್ರ ಹೇಳಿಬಿಟ್ಟು ನನ್ನ ಸುಮ್ಮನೆ ಬ್ಲೇಮ್ ಮಾಡಬೇಡ. ಸರಿ ಪ್ರವೀಣ್, ಆಯ್ತು. ಪ್ರವೀಣ್ ಇವತ್ತು ನನ್ನ ಸೀಮಂತ, ಇವತ್ತಾದ್ರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಬೋದಲ್ವಾ ನೀವು? ಅಲ್ಲ ನಾನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದೀನಿ, ಎಲ್ಲರೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ನೀವು ಒಂದು ಮಾತು ಹೇಳಿಲ್ವಲ್ಲ ಪ್ರವೀಣ್? ಓ ಗಾಡ್, ನೀನೇನು ನನ್ನ ತಲೆ ತಿನ್ನಬೇಕು ಅಂತಾನೆ ಇವತ್ತು ಡಿಸೈಡ್ ಆಗಿಬಿಟ್ಟಿದ್ಯಾ ಹೆಂಗೆ? ಅಲ್ಲ ನಿನ್ಗೆ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಬೇರೆಯವ್ರ ಕಣ್ಣಿಗೆ ನೀನು ಚೆನ್ನಾಗಿ ಕಂಡ್ರೆ ನನ್ನ ಕಣ್ಣಿಗೂ ಚೆನ್ನಾಗಿ ಕಾಣಬೇಕು ಅಂತ ಅರ್ಥನಾ? ಸುಮ್ಮನೆ ಏನಕ್ಕೆ ತಲೆ ತಿಂತೀಯ ನೀನು? ಚಿಕ್ಕ ಮಕ್ಕಳ ಥರ ಇರಿಟೇಟ್ ಮಾಡಬೇಡ ನೋಡು, ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಸರಿ ಬಿಡಿ ಪ್ರವೀಣ್, ಆಯ್ತು. ನಿಮಗೆ ಬೇಜಾರಾಗುತ್ತೆ ಅಂದ್ರೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅಮ್ಮ ತಾಯಿ, ಮೊದಲು ಆ ಕೆಲಸ ಮಾಡು. ನಿನ್ನ ಮುಖ ನೋಡಿದ್ರೇ ಇರಿಟೇಟ್ ಆಗುತ್ತೆ ನನಗೆ. ಮನೇಲಿ ಸ್ವಲ್ಪನೂ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ ನನಗೆ. ಸಾಕಾಗ್ಬಿಟ್ಟಿದೆ. ಥೂ, ಯಾವಾಗಾದರೂ ಸಂಜೆ ಆಗುತ್ತೆ, ನಾನು ಯಾವಾಗಾದರೂ ಹೋಗ್ತೀನೋ ಇಲ್ಲಿಂದ. ಪ್ರವೀಣ್ ಯಾಕೆ ಈ ಥರ ಮಾಡ್ತಿದ್ದಾರೆ ನನಗೊಂದು ಅರ್ಥ ಆಗ್ತಿಲ್ಲ.